ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಟಿಕೆಟ್ ವಂಚಿತರಾಗಿರುವಂತಹ ಮಾಜಿ ಸಿಎಂ ಸದಾನಂದ ಗೌಡ ಅವರನ್ನ ಕಾಂಗ್ರೆಸ್ನವರು ಸೆಳೆಯೋಕೆ ಪ್ರಯತ್ನ ನಡೆಸ್ತಾ ಇದ್ದಾರಂತೆ. ಸ್ವತಃ ಈ ಬಗ್ಗೆ ಸದಾನಂದ ಗೌಡರೇ ಬಹಿರಂಗಪಡಿಸಿದ್ದಾರೆ. ನನ್ನ ನಿರ್ಧಾರ ಕುಟುಂಬಸ್ಥರ ಜೊತೆಗೆ ಚರ್ಚೆ ಮಾಡಿ ನಾಳೆ ಸುದ್ದಿಗೋಷ್ಠಿ ನಡೆಸಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸಿಎಂ ಮಾತ್ರ ತನಗೇನು ಗೊತ್ತಿಲ್ಲ, ಆದರೆ ಸೀಟ್ 20 ಗೆಲ್ಲೋದಂತೂ ನಿಶ್ಚಿತ ಅಂತ ಹೇಳಿಕೊಂಡಿದ್ದಾರೆ. ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಾಳೆ ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ. ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನನ್ನ ಸಂಪರ್ಕದಲ್ಲಿ ಯಾರು ಇಲ್ಲ. ಕಾಂಗ್ರೆಸ್ ಸಂಪರ್ಕ ಮಾಡಿದೆ ಅಂತ ಹೇಳಿ ನಂಗೆ ಕಾಂಗ್ರೆಸ್ ನಾಯಕರು ಯಾರನ್ನಾರ ಮಾಡಿರ್ಬೋದು, ನನ್ ಮಾಡಿದಾರ? ಸೋ ಫಾರ್ ನಾನು ಹೇಳಿದ್ದೀನಿಲ್ಲ, ಕನಿಷ್ಠ 20 ಸೀಟ್ಗಳು ಗೆಲ್ತೀವಿ. ಆಲ್ ರೈಟ್, ಎಸ್. ಸಿಎಂಗೆ ಗೊತ್ತಿಲ್ಲದೆ ಎಲ್ಲ ಟ್ರೈ ಮಾಡ್ತಾರೆ. ಯಾರಿಗೆ ಗೊತ್ತ್ರಿ ಯಾರನ್ನ ಎಲ್ಲೆಲ್ಲಿ ಎಳೆಯಕ್ಕೆ ಟ್ರೈ ಮಾಡ್ತಿರ್ತಾರೋ ನೋಡೋಣ. ನಾಳೆ ಸದಾನಂದ ಗೌಡ್ರ ನಿಲುವೇನು ಅನ್ನೋದ್ರ ಮೇಲೆ ನೋಡೋಣ. ಸುದ್ದಿಗೋಷ್ಠಿ ವೈ ಅರ್ಜೆಂಟು? ಇವತ್ತೇನೋ ಅವ್ರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಲ್ಲಿ ಯಾರೋ ಕುದುರೆ ತಂದಿದ್ರಂತೆ, ಅವರ ಕುದುರೆ ಹತ್ತಿದ್ರು ಅಂತಾನೆ ಯಾರೋ ನನಗೆ ಹೇಳ್ತಿದ್ರು. ಹಂಗಂದ ತಕ್ಷಣ ಹೋಗ್ಬಿಡ್ತಾರೆ ಕುದುರೆ ಹತ್ಕೊಂಡು ಅಂತ ಹೇಳಕ್ಕಾಗತ್ತಾ? ಇಲ್ವಲ್ಲ, ಗೊತ್ತಿಲ್ಲ, ಕಾಯ್ಬೇಕು. ನಾಳೆ ಅಥವಾ ನಾಳಿದ್ದು ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ ಆಗತ್ತಂತೆ. ಅದಕ್ಕೂ ಮುನ್ನ ಕೆಲ ಬೆಳವಣಿಗೆಗಳು. ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ಗೆ ಮತ್ತು ಮಾಜಿ ಶಾಸಕ ನಂಜುಂಡಸ್ವಾಮಿ ಅವ್ರ ಮಧ್ಯೆ ಫೈಟ್ ಅಂತೆ. ಅಲ್ಟಿಮೇಟ್ಲಿ ಏನೋ ಸುನೀಲ್ ಬೋಸ್ಗೆ ಕೊಡ್ತಾರೆ ಅಂತ ಕೆಲವರು ವಾದ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಏನೋ. ಇನ್ನು ಚಿಕ್ಕೋಡಿನಲ್ಲಿ ಮಗಳಿಗೆ ಟಿಕೆಟ್ ಕೊಡ್ಸೋಕೆ ಲಕ್ಷ್ಮೀ ಹೆಬ್ಬಾಳ್ಕರು ಸತೀಶ್ ಜಾರಕಿಹೊಳಿ ಜೊತೆಲೆಲ್ಲ ಫೈಟಿಂಗು ಬೆಳಗಾವಿ ಚಿಕ್ಕೋಡಿನಲ್ಲಿ. ಅವರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಕೋಲಾರದಲ್ಲಿ ಕೋಲಾರದ ನಾಯಕರ ಸಭೆ ಮಾಡಿದ್ರಂತೆ ಇವತ್ತು ಸಿಎಂ ಬೆಂಗಳೂರಲ್ಲಿ. ಯಾರು ಕೊಡಬೇಕು ಅಂತ ಅದು SC ಬಲಗೈಗೆ ಕೊಟ್ಬಿಡೋಣ, ಎಡಗೈಗೆ ಬೇಡ ಅಂತ ರಮೇಶ್ ಕುಮಾರ್ ಅವ್ರದ್ದು ಐಡಿಯಾ ಅಂತೆ. ಅಂದರೆ ಈ ಮುನಿಯಪ್ಪ ಅವ್ರಿಗೇನು ಮಂತ್ರಿ ಇದ್ದಾರೆ ಅವರು ಅಥವಾ ಅವ್ರ ಕುಟುಂಬದ ಕಡೆಗೆ ಯಾವುದಕ್ಕೂ ಬೇಡ ಅಂತೇನೋ ಅವ್ರ ಲೆಕ್ಕಾಚಾರ ಇರಬೇಕು. ಏನೋ ಅವರು ತೀರ್ಮಾನ ಮಾಡಲಿ, ಆಮೇಲೆ ಪಟ್ಟಿ ನಮ್ಮ ಕಡೆಗೆ ಬರಲಿ, ಆಮೇಲೆ ನೋಡ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ. ಬೆಂಗಳೂರಿನ ನಗರಪೇಟೆಯ MJ ರಸ್ತೆಯಲ್ಲಿ ನಿನ್ನೆ ಸಂಜೆ ತನ್ನ ಮೊಬೈಲ್ ಶಾಪ್ನಲ್ಲಿ ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಮುಸ್ಲಿಂ ಯುವಕರ ಗುಂಪು ಗಲಾಟೆ ಮಾಡಿದೆ. ಮೊಬೈಲ್ ಶಾಪ್ ಮಾಲೀಕ ಮುಖೇಶ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಈ ಸಂಬಂಧ ಹಲಸೂರು ಗೇಟ್ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಕರಣ ಬೆನ್ನಲ್ಲೇ ಬಿಜೆಪಿ ನಾಯಕರು ಮೊಬೈಲ್ ಶಾಪ್ಗೆ ಭೇಟಿ ಕೊಟ್ಟರು. ಹಲ್ಲೆಗೆ ಒಳಗಾದ ಮುಖೇಶ್ ಆರೋಗ್ಯವನ್ನು ವಿಚಾರಿಸಿದರು. ಬೆಂಗಳೂರು ಕೇಂದ್ರ DCPಗೆ ಕರೆ ಮಾಡಿ ತೇಜಸ್ವಿ ಸೂರ್ಯ ಅವರು ನಾಳೆ ವೇಳೆಗೆ ಹಲ್ಲೆಗೊಳಗಾದಂತಹ ಆರೋಪಿಯನ್ನ ಹಲ್ಲೆ ನಡೆಸಿರುವಂತಹ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಬೇಕು, ಇಲ್ಲದಿದ್ರೆ ನಗರಪೇಟೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಸಿದ್ರು. ಆದರೆ ಈಗಾಗಲೇ 3 ಬಂಧಿಸಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಗಾಯಗೊಂಡಿರೋ ಮುಖೇಶ್ ಘಟನೆಯನ್ನ ವಿವರಿಸಿದ್ದಾರೆ. ಏನು ರೆಕಾರ್ಡ್ ಆಗಿದೆ ಅದರ ಆಧಾರದ ಮೇಲೆನೆ ಕೇಸ್ ದಾಖಲಾಗಬೇಕು. ಇಲ್ಲಿವರೆಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ DCP ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು 3 ಜನ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರಪೇಟೆಯನ್ನ ನಾವು ಬಂದ್ ಮಾಡ್ತೇವೆ. ಭಜನೆ ಹಾಕಿ ಕೇಳ್ತಾ ಇದೆ, ನಾನು ಇಲ್ಲಿ ಕೂತ್ಕೊಂಡಿದ್ದೆ, ಆ ಮಾತಿನ ಬಂದಿದ್ದಾರೆ. ಸ್ಪೀಕರ್ಸ್ ಪ್ಲೇ ಮಾಡಬೇಡ, ಇಲ್ಲಿ ಪತ್ರ ನಮ್ಮ ಮಜೀದ್ ಇದೆ, ಅಜಾನ್ ಟೈಮ್ ಇದೆ, ಮಾಡಿದ್ರೆ ಹೊಡಿಬಿಡ್ತೀನಿ. ಏನಿಗೆ ಹೊಡಿತೀವಿ ಅಂತ ನಾನು ಮುಂದೆ ಬಂದೆ, ತಿರ್ಗಾ ಹೊಡಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಕ್ಕಪಕ್ಕ ಇದ್ರೆ ಅವರು ಬಂದಿಲ್ಲ, ಯಾಕಂದ್ರೆ ಅವರು ಹೊಡಿದ ಬಂದ್ರೆ ಅವ್ರು ಸರ್ ಇವತ್ತು ನನ್ನ ಹತ್ರ ಆಗಿದೆ, ಬೇರೆ ಜೊತೆ ನಿಮ್ ಚಿಕ್ಕಮ್ಮ ಜೊತೆ ಆಗುತ್ತೆ. ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಅವ್ರು ಮಾಡೋದಕ್ಕೂ ಭಯ ಪಡ್ತಾರೆ. ಐ ಅಗ್ರಿ ಅನ್ಸತ್ತೆ. ಹಾಕಿದ್ದಕ್ಕೆ ಅಬ್ಜೆಕ್ಷನ್ ಮಾಡೋದು ಕೇಳೋದು ಪ್ರಥಮದ ಬೇರೆ. ನಾನು ಹೊಡಿತೀನಿ, ಒದಿತೀನಿ, ಕತ್ತರಿಸ್ತೀನಿ ಅಂದರೆ ಕಾಲು ಮುರಿಬೇಕು. ಅವ್ರಿಗೆ ಕಾಲು ಮುರಿದಕ್ಕಾಗಲ್ವ? ಯಾರುವೆ ಎಂಥ ದಿಮಾಕ್ ಅದು ಕೊಬ್ಬಿರ್ಬೇಕಂಗಾರೆ. ನಾವು ಈ ಥರದ ನಡವಳಿಕೆಗಳನ್ನು ಪೊಲೀಸರಾಗಲಿ ಅಥವಾ ಯಾರೇ ಆಗಲಿ ಸಹಿಸ್ಕೋಬಾರ್ದು. ಅದು ಯಾವುದೇ ಕಡೆಯಿಂದ ನಡೆದಾಗ್ಲೂ ಹಾಗೆ ಸಹಿಸ್ಕೋತಾ ಹೋದಾಗ ಏನಾಗುತ್ತೆ ಅಂದರೆ ಪುಡಿ ರೌಡಿಗಳಿಗೆ, ಕಚಡಗಳಿಗೆ ಮತ್ತು ಸಮಾಜದ್ರೋಹಿಗಳಿಗೆ ಏನು ಬರುತ್ತೆ ಅಂದರೆ ಏನು ಬೇಕಾದ್ರೂ ನಡೆಸ್ಬೋದು ಅನ್ಕೋತಾರೆ. ಹಾಗಾಗಿ ಹೆಡೆಮುರಿ ಕಟ್ಟಿ 4 ಹಲ್ಲು ದುರಿಸಿದ್ರೆ ದಾರಿಗೆ ಬರ್ತಾರೆ ಬೇರೆಯವ್ರುಗಳು. ಇದು ಎಲ್ಲೇ ಆದರೂ ಪೊಲೀಸ್ನವರ ಕರ್ತವ್ಯ ಆಗಬೇಕು. ಎಲ್ಲ ಕಡೆ ಒಂದೇ ಥರದ ಇಲ್ಲದೇ ಇದ್ರೇನಾಗುತ್ತೆ ಅಂದರೆ ಯು ಆರ್ ಎನ್ಕರೇಜಿಂಗ್. ಇಷ್ಟ ಬಂದಾಗ ನಾನು ಬಂದು ಹೊಡೆದ್ಬಿಡ್ತೀನಿ, ಬಡ್ದು ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ಡಮ್ ಅಂದ್ಬಿಡ್ತೀನಿ ಅಂತ ಹಿಂಗೆ ನಡೆಯೋಕ್ಕಾಗಲ್ಲ, ನಡೀಬಾರ್ದು. ಒಂದು ವೇಳೆ ನಡೆದರೆ ಇದರ ಪರಿಣಾಮಗಳನ್ನು ಸ್ಥಾಪಿತ ಸರ್ಕಾರಗಳು ಅನುಭವಿಸುತ್ತವೆ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ. ಅದಕ್ಕೆ ಅವಕಾಶ ಆಗಬಾರ್ದಷ್ಟೇ. ಚುನಾವಣಾ ಬಾಂಡನ್ನು ಮಾಹಿತಿಯನ್ನು ಬಹಿರಂಗ ಮಾಡದೇ ಇರೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ SBIನ ತರಾಟೆಗೆ ತಗೊಂಡಿದೆ. ನಾವು ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡಿ ಅಂತಂದರೆ ಒಳ್ಳೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಇದ್ದೀರಿ, ನಿಮ್ಗೆ ಏನಾಗಬೇಕು ಎಲ್ಲದಕ್ಕೂ ನಾವು ಆರ್ಡ್ರೇ ಕೊಡಬೇಕಾ? ನೀವು ಸೈಲೆಂಟಾಗಿ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀವಿ,
ಕೊಟ್ಬಿಡಿ ನಾಳೆ 21ನೇ ತಾರೀಕು 5 ಗಂಟೆ ಒಳಗಡೆ ಅದಕ್ಕೊಂದು ಅಫಿಡವಿಟ್ ಹಾಕಿ ಅಂತ ಹೇಳಿದ್ದಾರೆ. ಏನು ಅಂದರೆ ಯುನಿಕ್ ನಂಬರ್ನೂ ಕೊಟ್ಬಿಡಿ, ಎರಡು ಪಟ್ಟಿ ಕೊಟ್ಟಿದ್ದೀರಿ, ಮುಚ್ಚಿಡಬೇಡಿ ಏನೂ ಎಲ್ಲ ಕೊಟ್ಬಿಡಿ, ಅವರು ಎಲೆಕ್ಷನ್ ಕಮಿಷನರು ಅದನ್ನು ಅಪ್ಲೋಡ್ ಮಾಡಲಿ ಅಂತ. ಚುನಾವಣಾ ಬಾಂಡ್ಗೊಂದು ವಿಶೇಷ ಗುರುತಿನ ಸಂಖ್ಯೆ ಇರುತ್ತೆ, ಇದನ್ನೇ ಯುನಿಕ್ ನಂಬರ್ ಅಂತಾರೆ. ಅದನ್ನು ಖರೀದಿಸಿದ ಯಾರು ದೇಣಿಗೆದಾರರು ನೀಡಿದ ಮೊತ್ತ ಡ್ಯಾಶ್ ಡ್ಯಾಶ್ ಎಲ್ಲ ಅದ್ರಲ್ಲಿ ಸಿಕ್ಕತ್ತೆ. ಲಿಂಕ್ ಮಾಡೋದಾದರೆ ಯಾರು ಖರೀದಿ ಮಾಡಿದ್ರು ನಾನು ಅವತ್ತೇ ಹೇಳ್ದಂಗೆ ಯಾರಿಗದು ಸಿಕ್ಕಿದೆ ಅಂತ. ಈ ಬಾಂಡನ್ನು ನಾನು ಖರೀದಿ ಮಾಡಿದ್ದೀನಿ, ಇದನ್ನು ಯಾರಿಗೋ ಕೊಟ್ಟಿದ್ದೀನಿ, ಯಾರಿಗೆ ಕೊಟ್ಟಿದ್ದೀನಿ, ಯಾರು ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಈ ಮಧ್ಯೆ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ, ಅವ್ರು ಬಿ ಜೆ ಪಿಯವ್ರಿಗೆ ಹೈಯೆಸ್ಟ್ ಬಂದಿದೆ ಅಂತ. ಅವ್ರು ರಿವರ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಬೇರೆಯವ್ರಿಗೆ ಬಂದಿದ್ದೆಲ್ಲ ಏನು? ಯಾಕೆ ತಗೊಂಡ್ರಿ? 1600 ಕೋಟಿ TMCಗೆ ಬಂದಿದೆ. TMC ಅವರು ಒಂದು ಲೀಡರ್ಗಳು ಯಾರೋ ಒಂದು ಮಜಾ ಕೊಟ್ಟಿದ್ದಾರಪ್ಪ ಹೇಳ್ಬಿಟ್ಟು ಒಂದನ್ನು. ನಿಮ್ಗೆ ಯಾಕೆ, ನಿಮಗೂ ಅಷ್ಟೊಂದು ದುಡ್ಡು ಬಂದಿದೆಯಲ್ಲ ಅಂದಿದ್ದಕ್ಕೆ. ನಮಗೆ ಗೊತ್ತೇ ಇಲ್ಲಪ್ಪ, ಬಾಂಡು ಸೀಲ್ಡ್ ಕವರ್ನಲ್ಲಿ ನಮ್ಮ ಆಫೀಸ್ ಬಾಗ್ಲಲ್ಲಿ ಬಂದು ಬಿದ್ದಿದ್ವು, ನಾವು ತೆಕ್ಕೊಂಡು ಎನ್ಕ್ಯಾಶ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆಹಾ, ಏನು ಎಕ್ಸ್ಪ್ಲನೇಷನ್ಗಳು ಬರ್ತಾ ಇವೆ ಅಂತಂದರೆ. ಇನ್ಯಾವುದೋ ರಾಜ್ಯದಲ್ಲಿ ಅವ್ನು ಕೊಟ್ಟಿರೋದೇ ಎಷ್ಟೋ ಬಂದಿರೋದೇ ಅವ್ರಿಗೆ ಎಷ್ಟೋ 600 ಕೋಟಿನೋ 700 ಕೋಟಿನೋ, ಅದ್ರಲ್ಲಿ 500 ಚಿಲ್ಲರೆ ಕೋಟಿ ಒಬ್ಬನೇ ಕೊಟ್ಟಿದ್ದಾನೆ ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಸ್ಥಳೀಯ ಪಕ್ಷಕ್ಕೆ. ಹಾಗಾಗಿ ಇದು ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ. ರಷ್ಯಾ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪುಟಿನ್ ಮತ್ತೆ ಗೆದ್ದಿದ್ದಾರೆ. ಯಾರಿಗಾರು ಡೌಟ್ ಇತ್ತಾ? ಈ ಮೂಲಕ ಮುಂದಿನ 6 ವರ್ಷದವರೆಗೂ ಅವರೇ ಅಧ್ಯಕ್ಷರಾಗಿರ್ತಾರೆ. ನೋ ಪ್ರಾಬ್ಲಮ್, ಆಗಲಿ ಬಿಡಿ. ಆ ಮಧ್ಯೆ ಅವರು ಮಾತಾಡಿ ಹೇಳ್ತಾರೆ, ಮಹಾಯುದ್ಧಕ್ಕೆ, 3ನೇ ಮಹಾಯುದ್ಧಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ. ಇದು ಹೆಚ್ಚು ಕಡಿಮೆ ಆದರೆ ಇದು ಅಲ್ಲಿಗೆ ಹೋಗುತ್ತೆ ಅಂತ. ಯಾಕಂದರೆ ಅವರು ಯುಕ್ರೇನಲ್ಲಿ ಅವ್ರ ಪ್ರಕಾರ ಬ್ರಿಟನ್ನು, ಫ್ರಾನ್ಸು, ಅಮೆರಿಕ ಪಡೆಗಳೆಲ್ಲ ಅಲ್ಲಿ ಇವೇ ಅಕ್ರಮವಾಗಿ ಅಂತ ಅವ್ರದ್ದು ಲೆಕ್ಕಾಚಾರ. ಅದು ಏನಾಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರು ಅಧ್ಯಕ್ಷರು, ಅಷ್ಟು ಮಾತ್ರ ನಿಜ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಸಂಬಂಧ ಇಂದು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದರು. ಬಳಿಕ ಮಾತನಾಡಿ, ಕಾವೇರಿ ಕಬಿನಿಯಲ್ಲಿ ನೀರು ಸಂಗ್ರಹ ಮಾಡಿಕೊಂಡಿದ್ದೀವಿ. 110 ಹಳ್ಳಿಗಳಲ್ಲಿ 51 ಹಳ್ಳಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಟ್ಯಾಂಕರ್ಗಳು, ಕಂಟ್ರೋಲ್ ರೂಮ್ಗಳನ್ನು ಹೆಚ್ಚಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ ಮತ್ತು ಟ್ಯಾಂಕರ್ ಮಾಫಿಯಾದ ಬಗ್ಗೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ತಿಳಿಸಿದರು. ಟ್ಯಾಂಕರ್ಗಳು ಎಲ್ಲೆಲ್ಲಿ ಸಿಗ್ತವೆ ಅಷ್ಟು ಟ್ಯಾಂಕರ್ಗಳನ್ನ ಬಳಸ್ತಕ್ಕಂಥದ್ದನ್ನ ಮಾಡಬೇಕು. ಕಂಟ್ರೋಲ್ ರೂಮ್ಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ. ಯಾವ ಕೆರೆಗಳು ಬತ್ತೋಗಿದ್ದಾವೆ ಆ ಕೆರೆಗಳಿಗೆ ಭರ್ತಿ ಮಾಡ್ತಕ್ಕಂಥದ್ದನ್ನ ಎಷ್ಟು ದುಡ್ಡಾದ್ರೂ ಕೂಡ ಕುಡಿಯೋ ನೀರಿಗೆ ಸರ್ಕಾರ ಕೊಡ್ತದೆ, ಮತ್ತೆ BBMP ಕೊಡ್ತದೆ. ದುಡ್ಡಿನಿಂದ ತೊಂದರೆ ಆಯ್ತು ಅನ್ನೋದು ಆಗಬಾರ್ದು. ಇನ್ನು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಸಮಸ್ಯೆ ಅಂತೂ ಜಾಸ್ತಿ ಬರೀ 110 ಹಳ್ಳಿ ಅಲ್ಲ, ಹಲವಾರು ಬಡಾವಣೆಗಳಲ್ಲಿ ಅದೇ ಸಮಸ್ಯೆ. ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಮಲ್ಟಿ ಸ್ಟೋರೇಡ್ ಹೈರೈಸ್ ಬಿಲ್ಡಿಂಗ್ಗಳಿಗೆ ಆಗ್ತಾ ಇದೆ. ವಿಪರೀತವಾದ ಸಮಸ್ಯೆ ಆಗ್ತಾ ಇದೆ. ಫ್ಲಾಟ್ಗಳಿಗೆ ವಿಪರೀತ ಫ್ಲಾಟ್ಗಳು ಬಂದಿವೆ ಇದೆ ರಾಜ್ಯದಲ್ಲಿ. ಇವಾಗ ಬೆಂಗಳೂರಲ್ಲಂತೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಮತ್ತು ಕೆರೆಯನ್ನು ತುಂಬಿಸ್ಬೇಕು ಅಂತಾರೆ. ಕೆರೆ ಹೆಂಗೆ ತುಂಬಿಸೋದು ಗೊತ್ತಾಗ್ತಿಲ್ಲ ನನಗೆ. ಕಾವೇರಿ ನೀರು ತೊಗೊಂಬಂದು ತುಂಬಿಸೋಕ್ಕಾಗತ್ತೆ, ಹೆಂಗದು ಅರ್ಥ ಆಗ್ತಿಲ್ಲ. ಅಲ್ಟಿಮೇಟ್ಲಿ ಒಂದಂತೂ ನಿಜ, ರಾಜ್ಯ ಸರ್ಕಾರ ಈ ಚುನಾವಣೆ ಗಡಿಬಿಡಿ ಮಧ್ಯದಲ್ಲಿ ಒಬ್ಬ ವಿಶೇಷ ಅಧಿಕಾರಿನ ಇದಕ್ಕೆ ಅಂತಲೇ ಕೊಟ್ಬಿಡೋದು ಒಳ್ಳೆಯದು. ಯಾಕಂದರೆ ನೀವೆಲ್ಲ ಕ್ಯಾಂಪೇನ್ಗೆ ಹೊರಟು ಬಿಡ್ತೀರಿ ಇನ್ನು ಮುಂದೆ, ಭಾಳ ಕಷ್ಟ ಆಗುತ್ತಾ ಇದೆ ಇದು ಮಾರ್ಚ್ ಮಧ್ಯಭಾಗದಲ್ಲಿ.